ಬಹುಶಃ 6 ಗಂಟೆಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಫೋನ್ ಬರ್ತಿದೆ. ಆಮೇಲೆ ತಯಾರಾಗಿ ಹೋಗೋಣ ಅಂತಂದಾಗ 8 ಮಟ್ಟ ಫೋನ ಮಾಡ್ಲಿಲ್ಲ ಮಂಜಾನ ಹೊಳಪ್ಪ. ಜೋರ್ ತಯಾರಿ ಮಾಡಕತ್ತಾನ. ನಾನ್ ಬಂದ್ ನಿಂತ್ ನೋಡಿದ್ರೆ ಇವತ್ತು ಜೀಪ್ನಲ್ಲಿ ನನ್ನೇನು ಮಹಾರಾಣಿ ತರ ಶೃಂಗಾರ ಮಾಡಿ ನನ್ನನ್ನ ಕರ್ಕೊಂಡು ಇಷ್ಟೊಂದು ಪ್ರೀತಿಯಿಂದ ಮೆರವಣಿಗೆ ಮಾಡಿಕೊಂಡು ಈ ಊರಲ್ಲಿ ಒಂದು ಮಗಳನ್ನ ತವರ ಮನೆಗೆ ಕರೆದಂಗ್ ನೀವೆಲ್ಲ ಮಾಡಿದ್ ನೋಡಿದ್ರೆ ಇದು ನನ್ನ ಸೌಭಾಗ್ಯ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನೀವು ಹೇಳಿದಂತ ಕೆಲಸ ಮಾಡೋದು, ನಿಮ್ಮ ಸೇವೆ ಮಾಡೋದು, ಊರನ್ನ ಸುಧಾರಿಸೋದು, ಇದನ್ನೆಲ್ಲ ಬಹುಶಃ ನನ್ನ ಹಣೆ ಬರದಲ್ಲಿ ಆ ಭಗವಂತ ಬರೆದು ಕಳಿಸಿದ್ದ ಅಂತ ಹೇಳಿ ಇವೆಲ್ಲ ಕೆಲಸ ಮಾಡಲಿಕ್ಕೆ ಇವತ್ತೊಂದು ನನಗೆ ಸುಸಂಧಿ ಸಿಕ್ಕಿದೆ, ಸುವರ್ಣ ಅವಕಾಶ ಸಿಕ್ಕಿದೆ. ಬಂಧುಗಳೇ, ನಾನು ಯಾವತ್ತಿದ್ರೂ ಕೂಡ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಇರಲಿ, ನಾ ಯಾವತ್ತು ಸೊಕ್ಕನೂ ಬರೋದಿಲ್ಲ, ನಾ ಯಾವತ್ತು ಸೊರಗೋದ್ನೂ ಇಲ್ಲ. ಸೋತಾಗ್ನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ ಇದ್ಲು, ಗೆದ್ದಾಗ್ನೂ ಹಿಂಗ ಅದೇನಿ, ಮಂತ್ರಿ ಆದಾಗ್ನೂ ಹಿಂಗ ಅದೇನಿ. ನಾನು ಬದಲಾಗೋದಿಲ್ಲ, ನನ್ನ ಸಹೋದರನೂ ಬದಲಾಗೋದಿಲ್ಲ, ನನ್ನ ಮಗನೂ ಬದಲಾಗೋದಿಲ್ಲ. ಯಾಕಂದ್ರೆ ನಾವು ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಮುಂದೆ ಬೆಳೀತಾ ಇದ್ದೀವಿ. ಜನರ ಪ್ರಾಮಾಣಿಕ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕನ್ನೋದು ನಮ್ಮ ಕೂಡ ಅಭಿಲಾಷೆ ಇದೆ. ಅದಕ್ಕೋಸ್ಕರ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೈಲಾಗಿದ್ದನ್ನ ಮಾಡ್ತೀನಿ. ದೊಡ್ಡ ದೊಡ್ಡ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನ್ ನನ್ನ ಕೈಲಿ ಆಗುತ್ತೆ ಅಷ್ಟೇ ಮಾತಾಡ್ತೀನಿ. ನಾನಿಲ್ಲಿ ಅಜ್ಜ ಆಶೀರ್ವಾದ ಮಾಡ್ದ ರಾಮಲಿಂಗೇಶ್ವರನ್ ಗುಡಿ ಕಟ್ಟಾಕ, ನನ್ನ ಹಣೆ ಬರ್ದಾಗ ಬರ್ದಿದ್ದ ನೀನ್ ಸೇವಾ ಮಾಡ್ಬೇಕಂತ ಹೇಳಿ. ನಾನು ಒಳ್ಳೆ ಮನಸ್ಸಿನಿಂದ ಹೂ ಅಂತ ಹೇಳ್ಬಿಟ್ನಿ. ಯಾಗಳಿಗೆ ಗೊತ್ತಿಲ್ಲ, ಧೈರ್ಯ ಮಾಡಿದ್ನಿ, ಧೈರ್ಯ ಮಾಡಿದ್ನಿ. ಆಯ್ತು, 1 ಕೋಟಿ ರೂಪಾಯಿ ಕೊಡ್ತೀನಿ, ಮಾಡೋನು ಅಂತ ಹೇಳಿ. ಅಜ್ಜ ಹೆಂಗ್ ನಡೆಸಿದೋ, ಹೆಂಗ್ ಹೂವಿನಂಗ್ ಹೆಂಗ್ ಹಾತೋ ನನಗೂ ಗೊತ್ತಿಲ್ಲ. ಅದೇ ರೀತಿ ಮಹರ್ಷಿ ವಾಲ್ಮೀಕಿ ಅವ್ರದಾಗ್ಲಿ ಅಥವಾ ಇಡೀ ಊರಿನಲ್ಲಿ ಜಾತ್ರೆ ಬರತೈತಿಲ್. ಸೊ ಇಡೀ ಊರನ್ನ ಸುಧಾರಿಸಬೇಕು ಅಂತ ಹೇಳಿ ಎಲ್ಲ ಹಿರಿಯರು ನನಗೆ ಬಂದು ಹೇಳಿದಾಗ ಗಲ್ಲಿ ಹಿಡ್ಕೊಂಡು ಈ ಊರನ್ನ ಸುಧಾರಿಸಬೇಕು ಅನ್ನುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ.